ಇದರಲ್ಲಿ ವರ್ಕ್ಶಾಪಲ್ಲಿ ಸರ್ವಿಸ್ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮದು ಮುಂದಿನ ಯಾವುದೇ ಹೊಸ ವೀಡಿಯೋಗಳಿದ್ದರೆ. ಸೊ ಬನ್ನಿ, ಏನಂದರೆ ಗಾಡಿ ಸರ್ವಿಸ್ ಸೆಂಟ್ರು ಅಥವಾ ವರ್ಷಕ್ಕೊಂದ್ಸಲ ಸರ್ವಿಸ್ ಅಂತ ಬರುತ್ತೆ. ಸೊ ವರ್ಷಕ್ಕೊಂದ್ಸಲ ಸರ್ವಿಸ್ ಬಂತು ಅಂದರೆ ನೀವು ಆಯಿಲು, ಏರ್ ಫಿಲ್ಟ್ರು, AC ಫಿಲ್ಟ್ರು ಅಂತ ಒಂದಷ್ಟು ಫಿಲ್ಟರ್ಸ್ ಬರುತ್ತೆ. ಸೊ ಅದನ್ನೆಲ್ಲ ನೀವು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಗಾಡಿ ಚೆನ್ನಾಗಿ ಗುಡ್ ಕಂಡೀಷನಲ್ಲಿ ಇರಬೇಕು, ಅಥವಾ ಫ್ಯೂಚರಲ್ಲಿ ವಾರಂಟಿ ಬರಬೇಕು, ಅಥವಾ ಗಾಡಿ ಕರೆಕ್ಟಾಗಿ ರನ್ ಮಾಡೋಕ್ಕೆ ಸ್ಮೂತಾಗಿ ರನ್ ಆಗಬೇಕು ಅನ್ನೋದು ಇರುತ್ತೆ. ಸೊ ನೀವು ಇಂಥ ಟೈಮಲ್ಲಿ ವರ್ಷ ಇಯರ್ಲಿ ಸರ್ವಿಸ್ ಕೂಡ ಮಾಡಿಸ್ಬೇಕಾಗುತ್ತೆ ಗಾಡಿನ. ಅಥವಾ ಏನೇ ಮಧ್ಯದಲ್ಲಿ ಪ್ರಾಬ್ಲಮ್ ಆಯಿತು, ಅಥವಾ ವರ್ಷಕ್ಕಿಂತ ಮುಂಚೆನೇ ಇಷ್ಟು ಕಿಲೋಮೀಟ್ರ್ ಅಂತ ಕಾರ್ಗಳ ಕಂಪ್ನಿ ಕೊಟ್ಟಿರ್ತಾರೆ. ಸೊ ಅಷ್ಟು ರನ್ ಆದ ತಕ್ಷಣ ಕೂಡ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಅದು ಯಾವಾಗ ಬೇಕಾದರೂ ಮಾಡಿಸ್ಬೋದು. ನೀವು ಹಿಂಗೆ ಸರ್ವಿಸ್ಸು ಸ್ಕೆಡ್ಯೂಲ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಹೋಗಿ ಮಾಡಿಸ್ಬೋದು. ನೀವು ಸರ್ವಿಸ್ ಸೆಂಟ್ರಿಗೆ ಅಂತ ಹೋಗಿದಾಗ ಸರ್ವಿಸ್ ಮಾಡ್ತಾರೆ ಅನ್ನೋದು ನಿಮ್ಗೆ ಡೌಟ್ ಇರ್ಬೋದು. ಸೊ ಅವ್ರು ಸರ್ವಿಸ್ ಮಾಡ್ತಾರೆ, ಯಾಕೆಂದರೆ ಮಾಡೋ ಹಂಗಿಲ್ಲ ಅಂತ ಹೇಳೋಂಗಿಲ್ಲ. ಪ್ಲಸ್ ನೀವು ಏನು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಕೂಡ ಸರ್ವಿಸ್ ಮಾಡ್ತಾರೆ. ಅಥವಾ ನಿಮ್ಗೆ ಏನಾದ್ರು ಕಂಪ್ಲೇಂಟ್ಸ್ ಎಕ್ಸ್ಟ್ರಾ ಇತ್ತು ಅಂದ್ರೂ ಅದ್ರ ಬಗ್ಗೆ ಸರ್ವಿಸ್ ಮಾಡ್ತಾರೆ, ಚೆಕ್ ಮಾಡಿ ನಿಮ್ಮ ಸರ್ ಈ ಥರ ಆಗಿದೆ ಅಂತಲೂ ಕೂಡ ಹೇಳ್ತಾರೆ. ಸೊ ನಿಮಗೆ ಅವಾಗ ಹೆಲ್ಪ್ ಆಗುತ್ತೆ, ನಿಮಗೆ ಗಾಡಿ ಸ್ಮೂತಾಗಿ ರನ್ ಆಗಲಿಕ್ಕೆ ನೆಕ್ಸ್ಟು ಫ್ಯೂಚರಲ್ಲಿ. ಸೊ ಸರ್ವಿಸ್ ಮಾಡಿಸಿದಾಗ ಗಾಡಿ ತೊಗೊಂಡೋಗಿ ಸರ್ವಿಸ್ ಸೆಂಟ್ರಿಗೆ ಬಿಡ್ತೀರಾ. ಸರ್ ಫಸ್ಟ್ ಸರ್ವಿಸು ಅಥವಾ ಸೆಕೆಂಡ್ ಸರ್ವಿಸು, ಥರ್ಡ್ ಸರ್ವಿಸ್ ಅಂತ ಹೇಳ್ತೀರಾ. ಸೊ ಈ ಸರ್ವಿಸಲ್ಲಿ ನಿಮಗೆ ಏನೇನು ಚೆಕ್ ಮಾಡ್ತಾರೆ, ಏನೇನು ಸರ್ವಿಸ್ ಮಾಡ್ತಾರೆ ಎಲ್ಲ ಪಕ್ಕ ಮಾಡಿ ಕೊಡ್ತಾರೆ. ಪ್ಲಸ್ ನಿಮಗೆ ಏನೇನು ಹಾಕಬೇಕು, ಅದು ಫಿಲ್ಟರ್ಸು ಅಥವಾ ಏನೇನು ಆಯಿಲು ಕೂಡ ಏನೇನು ಹಾಕ್ಬೇಕು ಅನ್ನೋದನ್ನೆಲ್ಲ ಹಾಕ್ಬಿಟ್ಟೆ ನಿಮಗೆ ಗಾಡಿನ ಕೊಡೋದು. ಸೊ ನೋ ಪ್ರಾಬ್ಲಮ್, ಅದರಿಂದ ನೀವು ಭಯ ಪಡೋ ಅವಶ್ಯಕತೆ ಅಂತೂ ಇರೋಲ್ಲ. ಸೊ ಯಾಕೆಂದರೆ ಗಾಡಿನ ನೀವು ಆರಾಮಾಗಿ ಶೋರೂಮಲ್ಲಿ ಅಥವಾ ಗ್ಯಾರೇಜಲ್ಲಿ ಕೊಡ್ಬೋದು. ಆದರೆ ನಿಮ್ಮನ್ನ ನೋಡೋಕ್ಕೆ ಬಿಡೋಲ್ಲ ಅನ್ನೋದು ನಿಮ್ಮ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ನಿಮ್ಮನ್ನ ಅಲ್ಲಿ ಕಸ್ಟಮರ್ ಒಂದು ರೂಮ್ ಇರುತ್ತೆ. ಸೊ ಅಲ್ಲಿ ಕೂತ್ಕೊಳ್ಳಿ ಸರ್ ಅಂತಾರೆ. ಸೊ ನಿಮ್ಮನ್ನ ಗಾಡಿ ಒಳಗಡೆ ನೋಡೋಕ್ಕೆ ಬಿಡೋಲ್ಲ ಸರ್ವಿಸ್ ಮಾಡೋದನ್ನ. ಸೊ ಅದು ಕಾನ್ಫಿಡೆನ್ಷಿಯಲ್ ಪ್ಲಸ್ ರೂಲ್ಸ್ ಹಾಗೇ ಇರುತ್ತೆ. ಏಕೆಂದರೆ ಗಾಡಿ ಒಳಗಡೆ ರನ್ ಆಗ್ತಾ ಇರುತ್ತೆ, ಗಾಡಿ ಹೈಟ್ ಆಗ್ತಾ ಇರುತ್ತೆ, ಡೌನ್ ಆಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲೆಲ್ಲ ನೀವು ಹೋಗಿ ಟೆಕ್ನಿಷಿಯನ್ ಅಥವಾ ಅಲ್ಲಿರೋ ಮೆಕ್ಯಾನಿಕ್ನ ಯಾರನ್ನಾದ್ರೂ ನೀವು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಪ್ಲಸ್ ಗಾಡಿ ಹೋಗುವಾಗ ಅಡ್ಡ ನಿಮಗೆ ಹೆಚ್ಚು ಕಡಿಮೆ ಆದರೆ ಅಥವಾ ನಿಮ್ಗೆ ಏನಾದ್ರು ಟಚ್ ಆಯಿತು ಅಂದರೆ ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರನ್ನ ಅಲೋ ಮಾಡಲ್ಲ. ಸೊ ರಿಸ್ಟ್ರಿಕ್ಷನ್ ಹಾಕಿರ್ತಾರೆ. ಸೊ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.